ವಯಸ್ಸಿನ ಹುಡುಗರು ಅದಾವು, ಲಾರಿ ಕ್ಯಾಬಿನ್ ಮೇಲೆ ಹತ್ಯಾರ, ಇದ್ದವ್ರಿಗೆ ಬಿದ್ದವ್ರಿಗೆ ಒದರ್ಕೊಂತ ಚಿರಾಡ್ಕೊಂತ ಹೊಂಟಾರ, ಹೊಸ ಬಟ್ಟೆ ಹಾಕ್ಯಾರ. 12 ಗಂಟೆ ಆಗ್ಬೇಕಂದ ಕೂಡಲೇ ಮುಟ್ಟಬೇಕಾಗೈತಿ. ಆ ಗಾಡಿಯಲ್ಲಿ ಹೊಂಟೈತಿ ಅಂತ ತಿಳ್ಕೊತೀರಿ ನೀವು? ನೋಡ್ರಿ, ಯಾವಾಗ ಹೋಗಿದ್ದಾನು, ಯಾವಾಗ ಎಲ್ಲದಕ್ಕೂ ಉತ್ತರ ಹೇಳ್ತಾನೆ. ಮದುವೆರಿಗೆ ಅಂತ ಹೇಳಕತ್ತಾನ. ಖರೇನೆ ಐತದ. ನೀವ್ ಹೇಳಾರ್ದಕ್ಕೆ ಅವ್ರು ಹೇಳಾಕತ್ತಾರ. ಪಾಪ ನೀವೆಲ್ಲಾ ಹೋಗಿರಿ ಮಾಡಿರಿ, ಹಿಂಗ ಕುಂದ್ರವ್ರ ನೀವು ಕಾಯಂ ಮೂಕ್ ಬಸವಣ್ಣ ಕುಂತಂಗ. ನಮ್ಗೇನ್ ಗೊತ್ತಿಲ್ ಬಿಡ್ರಿ ಅಂತವೆಲ್ಲ ಯಾವ ಆಗೇ ಇಲ್ಲ ನಮ್ ಜೀವನದಾಗ ಅನ್ನೋ ಹಂಗ. ವಯಸ್ಸಾದವ್ರು ಹೊಂಟಿದ್ರ ಅದು ಮಣ್ಣಿಗೆ ಹೊಂಟೈತೆ ಅಂತ ತಿಳ್ಕೊತೀರಿ. ಅವರು ಹುಡುಗರೆಲ್ಲಾ ಕೂಡ್ಯಾರ, ಹೊಸ ಬಟ್ಟೆ ಹಾಕೊಂಡಾರ, ಹಾರಾಡ್ಕೊಂತ ಚಿರಾಡ್ಕೊಂತ ಹೊಂಟಾರ ಅಂದ್ರ ಅದು ಲಗ್ನಕ್ಕೆ ಹೊಂಟೈತೆ ಅಂತ ತಿಳ್ಕೊಳ್ತೀರಿ. ಅಲ್ಲಿ ಹುಡುಗರು ಅದಾರ, ವಯಸ್ಸಾದವರು ಅದಾರ, ವಯಸ್ಸಾದವರು ಅದಾರ, ವಯಸ್ಸಿಗೆ ಮೀರಿದವ್ರು ಅದಾರ, ಎಲ್ಲಾರು ಕುಡ್ಕೊಂಡು ಒಂದಾ ಗಾಡಿಯಾಗ ಹೊಂಟಾರ ಅಂದ್ರ ಅದು ಸಂಕದ ಮಹೇಶ್ವರ ದೇವರ ಪಟ್ಟಾಧಿಕಾರದ ಬಸವ ಪುರಾಣಕ್ಕನ ಹೊಂಟಾರ ಅನ್ನೋ ಹಂಗ ಬರಾಕತ್ತ ಜನ. ನೋಡ್ರಿ, ನಾವು ನಿನ್ನ 7 ಗಂಟೆ ಅಂದೀವಿ, 7 ಗಂಟೆಗೆ ಸಾವಿರಾರು ಮಂದಿ ಕೂಡಿಬಿಟ್ಟಿರಿ ನೀವು. ಇದು ಗುರುವಾಕ್ಯವನ್ನ ಪರಿಪಾಲನೆ ಮಾಡುವಂತದ್ದಕ್ಕೆ ಇದಕ್ಕೆ ಗುರುವಾಕ್ಯ ಪಾಲನೆ ಅಂತಾರೆ. ಸ್ವಾಮಿಗಳು ಹೇಳ್ಯಾರ ಅಂತಂದ್ರೆ ಬರ್ಬೇಕಪ್ಪ ಅದಕ್ಕಂತ. ನೀವು 7 ಗಂಟೆಗೆ ಕೇಳಿದ್ರೆ ನಾವು 8 ಗಂಟೆಗೆ ಬರೋರು ಅಂದ್ರೆ ಮತ್ತೇನ್ ಮಾಡಂಗೈತಿ ಇಲ್ಲಿ? ಇದನ್ನ ಇಂಥ ಭಕ್ತರನ್ನು ಪಡೆದಾರಲ್ಲ ಅವ್ರು, ನಮ್ಮ ಮಹೇಶ್ವರ ದೇವರು. ನಿಜವಾಗ್ಲೂ ಅವರು ಕೂಡ ಪುಣ್ಯ ಮಾಡ್ಯಾರ ಅಂತ ನಾವು ಹೇಳ್ಬೇಕಾಗತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಹೇಳ್ಬೇಕಾಗಿರುವಂತಹದ್ದು, ಈ ಜಗತ್ತಿನಲ್ಲಿ 2 ತರದ ವಿದ್ಯೆ ಅದ. ಒಂದು ಕಾಯವಿದ್ಯೆ, ಇನ್ನೊಂದು ಆತ್ಮವಿದ್ಯೆ. ಜಗತ್ತಿನಾಗಿರುವಂತ 2 ವಿದ್ಯೆ. ಕಾಯವಿದ್ಯೆ ಅಂದ್ರೆ ಯಾವುದು? ಉಪಭೋಗಕ್ಕಾಗಿ ಉಪಜೀವನಕ್ಕಾಗಿ ಮಾಡುವಂತ ಎಲ್ಲ ವಿದ್ಯೆಗಳೇನದವಲ್ಲ, ಇದಕ್ಕೆ ಕಾಯವಿದ್ಯಾ ಅಂತ ಕರೀತಾರೆ. ಐಹಿಕವಾಗಿರತಕ್ಕಂಥ ಸುಖಗಳಿಗಾಗಿ ಬಡದಾಡುವಂತಹ ವಿದ್ಯೆಗಳಿಗೆ ಕಾಯಕ ವಿದ್ಯಾ ಅಂತ ಕರೀತಾರೆ. ಕಾಯ ವಿದ್ಯಾ ಅಂದ್ರೆ ದೇಹ ವಿದ್ಯಾ. ಬಹಳ ಚಂದ ತಿಳ್ಕೊಬೇಕು ಇದನ್ನ. ಜಗತ್ತಿನೊಳಗಿರುವಂತ 2 ವಿದ್ಯೆ, ಅದರೊಳಗೆ ಒಂದು ಕಾಯ ವಿದ್ಯೆ, ಇನ್ನೊಂದು ಆತ್ಮವಿದ್ಯೆ ಅಂತ. ಕಾಯ ವಿದ್ಯೆಯನ್ನ ಕಲಿಯುವುದಕ್ಕಾಗಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳದಾವ, ದೊಡ್ಡ ದೊಡ್ಡ ಸ್ಕೂಲ್ಗಳದಾವ, ಅನೇಕ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಸ್ಕೂಲ್ಗಳನ್ನ ನಮ್ಮ ನಾಡಿನೊಳಗೆ ಮಾಡಿದ್ದಾರೆ. ಕಾಯ ವಿದ್ಯೆಯನ್ನು ಕಲಿಯುವುದಕ್ಕಾಗಿ, ಹೊಟ್ಟೆ ತುಂಬಿಸ್ಕೊಡೋದಕ್ಕಾಗಿ. ಯಾರೋ MBA ಮಾಡ್ತಾರ, ಇನ್ಯಾರೋ MBBS ಮಾಡ್ತಾರ, ಇನ್ಯಾರೋ MD ಮಾಡ್ತಾರ, ಇನ್ಯಾರೋ IIT ಮಾಡ್ತಾರ, ಇನ್ಯಾರೋ ಏನೇನೋ ಮಾಡ್ತಾರ. ಇವರೆಲ್ಲ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದಕ್ಕಾಗಿ ಕಲಿಯುವಂತ ವಿದ್ಯೆಯನ್ನ ಮಾಡ್ತಾರೆ. ಐಹಿಕವಾಗಿರತಕ್ಕಂತಹ ಸುಖಗಳನ್ನು ಅನುಭವಿಸುವುದಕ್ಕಾಗಿ ಕಣ್ಣಿನ ಮುಖಾಂತರವಾಗಿ, ಕಣ್ಣಿಗೂ ಸಹಿತ ಹಸುವಾಗ್ತದ. ಈ ಕಣ್ಣೇನದ ಅಲ್ಲ, ಇದಕ್ಕೂ ಕೂಡ ಹಸುವಾಗ್ತದೆ. ಕಣ್ಣಿಗೆ ಹಸುವಾದ್ರೆ ಒಳ್ಳೇದನ್ನ ನೋಡ್ಬೇಕು. ಕಣ್ಣಿಗೆ ಹಸುವಾದಾಗ ಏನ್ ಮಾಡ್ಬೇಕು? ಒಳ್ಳೇದನ್ನ ನೋಡ್ಬೇಕು. ಕಣ್ಣು ಕೊಟ್ಟಿದ್ದು ಭಗವಂತ ಕೆಟ್ಟದ್ದನ್ನ ನೋಡೋದಕ್ಕಲ್ಲ. ತಿಪ್ಪೆ ಆಗಿರತಕ್ಕಂಥ ಕೋಳಿ ಹುಡುಕುದು ಕಾಳನ್ನ ತಿಪ್ಪ್ಯಾಗ ಹುಡುಕಾಡಕತ್ತಿದ್ರು ಸಹಿತ ಕೆಟ್ಟದ್ದನ್ನ ಹುಡುಕುದಿಲ್ಲ. ಅದು ತಿಪ್ಪ್ಯಾಗ ಹುಡುಕಾಡಕತ್ತೈತಂದ್ರೂ ಸಹಿತ ತನಗ್ ಬೇಕಾಗಿರುವಂತ ಒಳ್ಳೆ ಕಾಳನ್ನ ಹುಡುಕಿ ಅದು ಹೆಂಗ ತಿಂತದ, ಹಂಗ ನಾವು ಚಲೋ ಜಗತ್ನ್ಯಾಗನ ಹುಟ್ಟಿ ತಿಪ್ಪ್ಯಾಗಿರ್ತಕ್ಕಂಥ ಕೋಳಿ ಚಲೋ ಕಾಳನ್ನ ತಿಪ್ಪ್ಯಾಗ ಹುಡುಕುವ ಹಂಗ ನಾವು ಒಳ್ಳೆ ಜಗತ್ನ್ಯಾಗನ ಹುಟ್ಟಿ ಬರೀ ಕೆಟ್ಟದ್ದನ್ನ ಹುಡುಕಾಡಕತ್ತಿ ಬಿಟ್ವಿ ಅಂತಂದ್ರ ಕೋಳಿಗಿಂತ ಕನಿಷ್ಠ ಹಾಕಿವಿ ಅನ್ನುವಂಥದ್ದು ಜ್ಞಾನ ನಮ್ಮಲ್ಲಿ ಇರ್ಬೇಕಾಗ್ತದೆ. ವಿಚಾರ ಮಾಡ್ರಿ. ತಿಪ್ಪಿ ಒಳಗ ಅಗಿಯುವಂತ ಟೈಮ್ದೊಳಗ ಕೋಳಿಗೆ ಹಿಂಗ ಅಗಿಬೇಕಾದ್ರೆ ಒಂದಿಷ್ಟು ಚಿನ್ನದ ಲವಲೇಶ ಇರುವಂತ ಒಂದು ಚಿನ್ನದ ಕಾಳು ಸಿಕ್ತಂತದ. ನಮಗೆ ಯಾರಿಗಾದ್ರೂ ಚಿನ್ನ ಸಿಕ್ಕಿಬಿಟ್ಟಿತ್ತಂದ್ರ, ಈಗ ನೋಡ್ರಲ್ಲ, ಮೊನ್ನೆ ಟಿವಿಯಾಗ ನೋಡ್ರಿ ಇಲ್ಲ, ಭೂಮಿ ಅಗಿಯುವಾಗ ಮನಿ ಒಳಗ ಮನಿ ಪಹರೆಯನ್ನ ಅಗಿಯುವಾಗ ನಮ್ಮ ಕಡೆ ಗದಗ ಹತ್ರ ಲಕ್ಕುಂಡಿ ಒಳಗ ಭೂಮಿ ಪಾಯ ಅಗಿಯುವಾಗ ಏನ್ ಸಿಕ್ಕೈತಿ ಅವರ ಅಲ್ಲ ನೋಡ್ರಿ ಇಲ್ಲಿ ನೀವು ಟಿವಿಯಾಗಪ್ಪ. ನೀವು ಯಾಕೆ ಮಾತಾಡೋಳ್ರಿ? ನನಗೆ ಅದ ದೊಡ್ಡ ಸವಾಲಾಗೈತಿ. ಅಲ್ಲ ಒಂದ್ಸ ಬಾಯಿ ಬಿಟ್ಟು ಕೇಳಿದ್ರೆ ನೋಡಿವರ ಅನ್ಬೇಕು, ಇಲ್ಲಿ ಬಿಡ್ರಿ ಅಜ್ಜಾರ ಅನ್ಬೇಕು. 10 ದಿವಸ ಆತು ಇಷ್ಟ ಕುಂತಿರಲ್ಲ, ಏನ್ ಮಾತಾಡ್ಬೇಕಂತ ಕುಂತಿರೋ, ಏನ್ ಒಟ್ಟ ಮಾತಾಡ್ಬಾರ್ದಂತ ಏನ್ ನೇಮ ಹಾಕೊಂಡ್ ಬಂದ್ ಕುಂತಿರೋ, ಅದನ್ನ ಹೇಳ್ರಿ. ಟಿವಿಯಾಗ ನೋಡಿರ ಇಲ್ಲ ನಿಧಿ ಸಿಕ್ಕೈತೆ ಅಂತ ತಿಳ್ಕೊಂಡು ಹೇಳಿದ ಕೂಡ್ಲೇನ ನೋಡ್ರಿ, ಸ್ವತಃ CM ಅವರ ಫೋನ್ ಹಚ್ಚಿ ಎಷ್ಟು ಸಿಕ್ಕೈತಿ ಏನ್ ಸಿಕ್ಕೈತಿ ಅಂತೆಲ್ಲ ಕೇಳಿದ್ರು. ನಮಗ ನಿಧಿ ಸಿಕ್ಕರೆ ಬಹಳ ಖುಷಿ ಆಕೈತಿ. ತಿಪ್ಪಿ ಒಳಗ ಕಾಳನ್ನ, ಹೊಟ್ಟಿಗೆ ಬೇಕಾಗಿರುವಂತ ಕಾಳನ್ನ ಅಗಿಬೇಕಾದ್ರೆ ಕೋಳಿಗೆ ಏನ್ ಸಿಕ್ತು? ಚಿನ್ನ ಸಿಕ್ತಂತ. ಚಿನ್ನ ಸಿಕ್ತ ಕೂಡ್ಲೇನ ಅದು ಸೊಂಡಿಲಿಂದ ಅದನ್ನ ಮುಟ್ಲಿಲ್ಲ, ಕಾಲಿಲಿಂದ ಸರಿಸ್ತಂತ. ಅದು ಕೋಳಿ ಕಾಲಿನಿಂದ ಸರಿಸಿದಾಗ ಯಾರೋ ಕೇಳಿದ್ರು, ಚಿನ್ನಕ್ಕೆ ಕೆಟ್ಟ ಬೆಲೆ ಐತಂತ ಮಾಡಿ ನೀನು ಅದನ್ನ ಕಾಲಿನಿಂದ ಒದ್ಯಾಕತ್ತಿಯಲ್ಲ ಅಂದಾಗ ಕೋಳಿ ಹೇಳತ್ತಂತ, ಚಿನ್ನ ಮನುಷ್ಯನಿಗೆ ದೊಡ್ಡದಾಗಿರ್ಬೇಕು, ನನ್ನ ಪಾಲಿಗೆ ದೊಡ್ಡದು ಯಾವ್ದಂದ್ರೆ ಅನ್ನನ ದೊಡ್ಡದಾಕೈತೆ ಹೊರತಾಗಿ ಚಿನ್ನ ದೊಡ್ಡದಾಗುದಿಲ್ಲ ಅಂತ ಕೋಳಿ ಹೇಳ್ತದೆ.
ಚಪ್ಪಾಳಿ ಹೊಡೆದವ್ರೆಲ್ಲ ತಿಳ್ಕೊಂಡ್ಬಿಟ್ಟಿದ್ರು 1,50,000 ಹಾಕಿತ್ತು ಬಂಗಾರ. ನಮ್ಗೆ ಎಟ್ಟರ ಆಗಲಿ ಒಟ್ಟು ಒಂದು ತೊಲಿ ಬೇಕಂತ ನಾವು ಅನ್ನೋರು. ಕಾರಣ ಏನು ಅಂತಂದ್ರ ನಮಗೆ ಬೇಕಾಗಿರುವಂತಹದ್ದು ಕೆಟ್ಟದ್ರಲ್ಲಿನೂ ಸಹಿತ ಒಳ್ಳೆಯದನ್ನ ಹುಡುಕುವಂತ ಪ್ರಯತ್ನ ಕೋಳಿ ಮಾಡದಂಗ ಕಣ್ಣಿನಿಂದ ಒಳ್ಳೆಯದನ್ನ ನೋಡೋದಕ್ಕಾಗಿ ಭಗವಂತ ಚಲೋ ಕಣ್ಣು ಕೊಟ್ಟ. ಎಷ್ಟು ಚಲೋ ಕಣ್ಣು ಕೊಟ್ಟನ್ರಿ, ಇದ್ರೊಳಗೆ ಎಷ್ಟು ಅದ್ಭುತ ಶಕ್ತಿ ಇಟ್ಟಾನಂತ ಮಾಡ್ರಿ ನೀವು. ಈಗ ಒಂದು ಮೊಬೈಲ್ ಐತಪ್ಪ, ಇದ್ರೊಳಗೆ ಎಷ್ಟು ಮೆಗಾ ಪಿಕ್ಸೆಲ್ ಐತೆ ಅಂತ ಮಾಡ್ರಿ ನೀವು. ಇದು ಎಂತ ದೊಡ್ಡ ಮೊಬೈಲ್ ಐತಂದ್ರೂ ಸಹಿತ ಸುಮಾರು 270 ಮೆಗಾ ಪಿಕ್ಸೆಲ್ ಅನ್ನು ದಾಟಿ ಯಾವ ಹೋಗಿಲ್ಲ. ಇಷ್ಟಕೊಂಡ ಮೊಬೈಲ್ ಅದಾವಂದ್ರೂ ಸಹಿತ ಇದಕ್ಕಿಂತ ದೊಡ್ಡ ಕ್ಲಾರಿಟಿ ಮೊಬೈಲ್ನ ಕೊಡಕ್ ಆಗೋದಿಲ್ಲ. ನಿಮ್ಮ ಕೈ ಏನ್ ಮೊಬೈಲ್ ಅದಾವಲ್ಲ ಅದ್ರೊಳಗ ಕ್ಯಾಮ್ರಾ ಕ್ಲಾರಿಟಿ ಎಷ್ಟೈತೆ ಅಂದ್ರ ಸುಮಾರು ಒಂದು 270 ಕ್ಲಾರಿಟಿ ಐತಿ. ವಿಚಾರ ಮಾಡ್ಕೊಳ್ರಿ, ಈ ಕ್ಯಾಮ್ರಾದೊಳಗ ಸುಮಾರು ಅಷ್ಟು ಕ್ಲಾರಿಟಿ ಕ್ಯಾಮ್ರಾ ಇದ್ದಂಗ ಪರಮಾತ್ಮ 2 ಕಣ್ಣು ಸೃಷ್ಟಿ ಮಾಡ್ಯಾನಲ್ಲ. ಈ ಕಣ್ಣಿನೊಳಗೆ ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇಟ್ಟಾನ ಅಂತಂದ್ರ ಸುಮಾರು 570 ಮೆಗಾ ಪಿಕ್ಸೆಲ್ ಕ್ಯಾಮ್ರಾದೊಳಗೆ ಮೆಗಾ ಪಿಕ್ಸೆಲ್ ಅನ್ನು ಸೃಷ್ಟಿ ಮಾಡಿ ಚಂದ ಬದುಕಾಕಂತ ತಿಳ್ಕೊಂಡು ಕಣ್ಣು ಕೊಟ್ಟಾನ. ಕಣ್ಣು ಕೊಟ್ಟು ಭಗವಂತ ಒಂದ್ ಚಪ್ಪಾಳಿ ಹೊಡಿಬಾರ್ದನ್ ನಾವು. ಏನ್ ಅದ್ಭುತ ಶರೀರಕ್ಕೆ ಕಣ್ಣು ಕೊಟ್ಟಾನ್ರಿ. ನಮಗಿಂತನೂ ಸಿಕ್ಕಾಪಟ್ಟಿ ಯಾರಿಗೆ ಕೊಟ್ಟಾನಂತಂದ್ರ ಮ್ಯಾಗಿರ್ತಕ್ಕಂಥ ಹದ್ದು ಐತಲ್ಲ, ಹದ್ದ ಮನುಷ್ಯನಕ್ಕಿಂತನೂ 4 ಪಟ್ಟು ಹೆಚ್ಚಿಗೆ ಮೆಗಾ ಪಿಕ್ಸೆಲ್ ಇರುವಂತಹ ಚಲೋ ಕಣ್ಣನ್ನ ಎದುರಾಗಿಟ್ಟಾನ ಭಗವಂತ. ಅಂದ್ರ ಹದ್ದಿನೊಳಗಿಟ್ಟಾನ. ಹದ್ದು ಎಷ್ಟ ದೂರ ಇದ್ರು ಸಹಿತ ಸಾಗರದಾಗಿರ್ತಕ್ಕಂಥ ಮೀನು ಎಷ್ಟ ತೆಳಗಿದ್ರು ಸಹಿತ ಅಲ್ಲಿಂದ ದೃಷ್ಟಿ ಹಾಕ್ತಂದ್ರೆ ಸೀದಾ ಹೋಗಿ ಅದನ್ನ ಎತ್ಕೊಂಡ್ ಬರ್ತೈತಂದ್ರ ಅದ್ರ ಕಣ್ಣಿನೊಳಗೆ ಅಂತ ದೊಡ್ಡ ಶಕ್ತಿ ಇರ್ತಾನ. ಹಂಗಾಗಿ ಕಣ್ಣಿನ ಮಹತ್ವ ಗೊತ್ತಾಗ್ಬೇಕು ಅಂದ್ರೆ ಕಣ್ಣಿಲ್ಲಾರ್ದವ್ರು ನೋಡ್ಬೇಕು. ಕಣ್ಣಿಲ್ಲಾರ್ದಾಗ ನೋಡಿದಾಗ ಕಣ್ಣಿನ ಮಹತ್ವ ಗೊತ್ತಾಕೈತಿ. ಕಣ್ಣು ಎಲ್ಲ ಇದ್ದವ್ರಿಗೆ ಬರೀ ಕೆಟ್ಟದ್ದನ್ನು ಹುಡುಕ್ಬೇಕಂತಾರ. ಕಣ್ಣಿಲ್ಲಾರ್ದವ್ರಿಗೆ ಕಣ್ಣು ಬಂತು ಅಂತಂದ್ರೆ ಏನ್ ಜಗತ್ನಾಗ ಐತಿ ನೋಡ್ಬೇಕು ಅಂತಾರೆ. ಯಾರೋ ಒಬ್ಬ ಹೋಗಿ ದಿವಸ ಕಣ್ಣಿಲ್ಲಾರ್ದವ್ ಬೇಡ್ಕೊಂತಿದ್ದ. ಕಣ್ಣಿಲ್ಲಾರ್ದಂತಾವ್ ಬೇಡ್ಕೊಂಡಂತ ಟೈಮ್ದೊಳಗೆ ಪರಮಾತ್ಮ ಪ್ರತ್ಯಕ್ಷ ಆಗಿ ಕೇಳಿದ್, ನಿನಗೇನು ವರ ಬೇಕು ಅಂತ. ನಿನಗೇನು ವರ ಬೇಕಂದ ಕೂಡ್ಲೇನ ಅವ ಏನು ಕೇಳ್ಕೊಂಡ ಅಂದ್ರೆ, ಬಂಗಾರ ಬೇಡ, ನನಗೆ ರೊಕ್ಕ ಬೇಡ, ಏನು ಬೇಡ ಪರಮಾತ್ಮ, ನಾನು ಒಂದು ಕ್ಷಣ ಈ ಜಗತ್ತನ್ನು ನೋಡ್ಬೇಕು, ಅದಕ್ಕೆ ನನಗೆ ಕಣ್ಣು ಕೊಡು ಅಂದ. ಕಣ್ಣು ಕೊಡು ಅಂತಂದ್ರೆ ಭಗವಂತ ಅಂದ, ಆಗ್ಲಿ ಹಾಗಾದ್ರೆ ನಿನಗೆ ಕಣ್ಣು ಕೊಡ್ತೀನಿ, ಕಣ್ಣು ಕೊಟ್ಟ ಮೇಲೆ ನೀನ್ ಜಗತ್ ನೋಡು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ. ಕಣ್ಣು ಬಂದ ಬಿಡುತ್ತೆ. ಕಣ್ಣು ಯಾವಾಗ ಬಂತಲ್ಲ, ಕಣ್ಣು ಬಂದ ಕೂಡಲೇನ ಜಗತ್ತನ್ನ ನೋಡೋದಕ್ಕಿಂತ ಮುಂಚೆ ಕಣ್ಣು ಕೊಟ್ಟ ಭಗವಂತನನ್ನ ನೋಡಿದ. ಕಣ್ಣು ಕೊಟ್ಟ ಭಗವಂತನನ್ನ ನೋಡಿ ಆನಂದ ಪಟ್ಟ 5 ನಿಮಿಷ ಮೇಲೆ ಹೇಳಿದಂತ, ಯಪ್ಪ ಭಗವಂತ ಈ ಕಣ್ಣನ್ನು ಹೊಳಿ ತಕೊಂಡ್ ಬಿಡು ಅಂದವ. ಅವಾಗ ಭಗವಂತ ಅಂತನಲ್ಲೋ ಕೊಡು ಅಂದವನು. ನೀನ ಕೊಟ್ಟಿನಿ, ಚಂದ ನೋಡಿದಿ, ಇನ್ ನೋಡ್ಕೊಂತ ಅಡ್ಡಾಡು ಅಂತ ಕೇಳಿದ್ರೆ ಮತ್ತ್ಯಾಕ ಅವ್ನು ತಗೋತಿ ಅಂತ ಹೇಳಿದ್ರೆ ಅವ್ ಕುರುಡನಾಗಿರ್ತಕ್ಕಂಥ ವ್ಯಕ್ತಿ ಹೇಳಿದಂತ, ಭಗವಂತ ಜಗತ್ತು ನೋಡೋದಕ್ಕಾಗಿ ನಾ ಕಣ್ಣು ಬೇಡ್ಕೊಂಡಿನಿ, ಜಗತ್ತು ನಿರ್ಮಾಣ ಮಾಡಿರ್ತಕ್ಕಂಥ ನಿನ್ನ ನೋಡಿದ ಮೇಲೆ ಇನ್ಯಾರು ನೋಡೋದೈತಪ್ಪ ಈ ಜಗತ್ನಾಗ, ಮತ್ತಾರು ನೋಡೋದಕ್ಕೆ ಬೇಡ ಅಂತ ತಿಳ್ಕೊಂಡು ನನ್ನ ಕಣ್ಣು ಹೊಳಿ ತಗೊಂಡು ಬಿಡು ಅಂತ ಹೇಳಿದಂತ. ಇಷ್ಟ ಹಾಕೊಂಡ ಅದ್ಭುತವಾಗಿರ್ತಕ್ಕಂಥ ಕಣ್ಣಿನಿಂದ ಒಳ್ಳೆಯ ವಿಶಾಲವಾದಂಥ ಜಗತ್ತನ್ನ ನಾವೆಲ್ಲ ನೋಡ್ಬೇಕಾಗ್ತದೆ. ಕಣ್ಣಿನೊಳಗಂತದ್ದೊಂದು ದೊಡ್ಡ ಶಕ್ತಿ ಇಟ್ಟಾನ ಪರಮಾತ್ಮ. ಹಾಗಾಗಿ ದೇವರಿಗೆ ಕಣ್ಣು ಬಟ್ಟು ಕೊಡ್ಬೇಕಂತ ಬಹಳ ಮಂದಿ ವಿಚಾರ ಮಾಡ್ತಾರಲ್ಲ, ದೇವರಿಗೆ ಕಣ್ಣು ಬಟ್ಟು ಕೊಡುವಂತದ್ದು ನಮ್ಮ ಭಕ್ತಿ. ನಮ್ಮ ಭಕ್ತಿಯಿಂದ ದೇವರಿಗೆ ಏನಾದ್ರೂ ಅರ್ಪಣೆ ಮಾಡ್ರಿ. ನಮ್ಮ ಧರ್ಮದೊಳಗ ದೇವರಿಗೆ ನಾವು ಏನಾದ್ರೂ ಅರ್ಪಣೆ ಮಾಡೋದಕ್ಕೆ ಅವಕಾಶ ಅದ. ಆದ್ರೆ ಕಣ್ಣು ಬಟ್ಟು ಕೊಡುವುದರ ಜೊತೆಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಯಾರಿಗೆ ಕಣ್ಣಿಲ್ಲ, ನಾನು ನೋಡಿರುವಂತ ಈ ಜಗತ್ತನ್ನ ಯಾರು ಜಗತ್ತನ್ನ ನೋಡೇ ಇಲ್ಲಲ್ಲ ಅಂತವ್ರು ಒಂದಿಷ್ಟು ನೋಡ್ಬೇಕನ್ನುವಂತ ಕಾರಣಕ್ಕೆ ನಾವು ಸತ್ತ ಮೇಲೆ ನಮ್ಮ ಕಣ್ಣನ್ನ ಅಂತವ್ರಿಗೆ ದಾನ ಮಾಡಿ ಹೋಗಿಬಿಟ್ರೆ ಭಗವಂತನ ಆಶೀರ್ವಾದ ಜಲ್ಲಿ ಆಕೈತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ನಾವು ಜಗತ್ತನ್ನು ನೋಡಿವಿ, ಎಷ್ಟೋ ಮಂದಿ ಜಗತ್ ನೋಡಿಲ್ಲಲ್ರಿ, ಅಂತವ್ರ ಬಗ್ಗೆ ಯಾಕೆ ವಿಚಾರ ಬರ್ಬಾರ್ದು ನಮ್ಗೆ. ನಮ್ಮ ಮನ್ಯಾಗನ ಯಾರಾದ್ರೂ ಕಣ್ಣಿಲ್ಲಾರ್ದವ್ರು ಹುಟ್ಟಿದ್ರೆ, ನಮ್ಮ ಮನ್ಯಾಗನ ಕಣ್ಣಿಗೆ ಯಾರ ಹಾಕ್ಸೋದು ಬಂದಿದ್ರೆ, ಹೌದು ನೀವ ಹೋದ ಮೇಲೆ 2 ಕಣ್ಣು ಕೊಡಕ್ಕೆ ಏನ್ ಬಂದಿರೋದೈತಿ? ನಮ್ಮ ದೇಹ ಹೋಗುದಲ್ಲ, ಇದು ದೇಹ ಹೋಗುದೇ. ಇದು ಹೋಗುವಂತ ದೇಹದೊಳಗೆ ಕಣ್ಣನ್ನು ಕೊಟ್ಟು ಹೋದ್ರೆ ಎಷ್ಟೋ ಮಂದಿಗೆ ಅದು ಪರೋಪಕಾರಕ್ಕೆ ಉಪಯೋಗ ಆಕೈತೆ ಅನ್ನುವಂಥದ್ದು ಗೊತ್ತಾದ್ರೆ, ನಾನ್ ನೋಡಿರುವಂತ ಜಗತ್ತನ್ನ ನನ್ನ 2 ಕಣ್ಣುಗಳು ಅವನ ಮುಖಾಂತರವಾಗಿ ಮತ್ತೆ ಜಗತ್ತನ್ನು ನೋಡ್ತಾವಂದ್ರ ಕಣ್ಣು ದಾನ ಮಾಡಕ್ ಬಂದಿರೋದೇನ್ರಿ? ಕೆಲ ಮಂದಿ ಅಭಿಪ್ರಾಯ ಏನೈತಿ, ಕಣ್ಣು ಹಿಂಗ ಒಳಗ ಇದನ್ನ ಹಾಕಿ ತಗೋತಾರನ್ರಿ ಅಜ್ಜರ ಅದನ್ನ ಹಂಗಾಗಿ ತಗೊಳಂಗಿಲ್ಲ. ಅದನ್ನ ಸುಮ್ನ ಮ್ಯಾಗಿನ ಲೆನ್ಸ್ ತಗೋತಾರ, ಅದು ಗೊತ್ತೂ ಆಗೋದಿಲ್ಲ. ನೀನ ಸತ್ ಹೋಗಿರ್ತಿ ಅಂದಾಗ ಅದನ್ನ ಹೆಂಗ್ ತಕೊಂಡ್ರೆ ಏನಾಗೋದೈತಿ ನಿನಗೆ? ಕೆಲ ಮಂದಿಗೆ ಸತ್ತ ಮೇಲೆ ನನ್ನ ದೇಹ ಮುಟ್ಟಬಾರ್ದು ಅನ್ನೋ ಮಂದಿ ಐತಿ, ಪಟ್ಟ ನನಗೇನಾಗಬಾರ್ದು ನೋಡ್ರಿ ಅಂತ. ಹಂಗಲ್ಲ, ವಿಚಾರ ಮಾಡ್ಕೊಳ್ಬೇಕು. ಜಗತ್ತಂದ್ರೆ ಇಷ್ಟು ವಿಶಾಲ ಐತಿ, ಭಗವಂತ ನನಗೆ ಕೊಟ್ಟ ಅವಕಾಶದೊಳಗೆ ಹೌದು ಹಿಂಗೂ ಒಂದ್ ಮಾಡ್ಬೋದಲ್ಲ ಅನ್ನುವಂಥದ್ದನ್ನ ಯಾಕೆ ವಿಚಾರ ಮಾಡಬಾರ್ದು ಹೇಳ್ರಿ? ಹಾಗಾಗಿ ಕಣ್ಣಿಗೆ ಹಸುವಾಗೈತಂದ್ರೆ ಒಳ್ಳೇದನ್ನ ನೋಡುವಂತ ಪ್ರಯತ್ನ ಮಾಡ್ಬೇಕು. ಇನ್ನು ಕಿವಿಗೆ ಹಸುವಾಗೈತಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕ್ರಮ್ಮ?
ಚಾಡನ್ ಮಾತು ಕೇಳ್ಬೇಕಾ? ಒಳ್ಳೇದನ್ನ ಕೇಳಿಸ್ಕೋಬೇಕು ಅಂತ ತಿಳ್ಕೊಂಡು ಇದಕ್ಕೆ ಕಿವಿಗೆ ಒಂದಿಷ್ಟು ಒಳ್ಳೇದನ್ನ ಹಾಕ್ಬೇಕಾಗ್ತದ. ಕರಣಂಗಳ ತೃಪ್ತಿಗೆ ಅನುಭಾವವೇ ಆಶ್ರಯ ಅಂತ ಅಕ್ಕ ಮಾದೇವಿ ತಾಯಿ ಹೇಳ್ತಾರೆ. ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ. ಇದ್ರ ತೃಪ್ತಿ ಪಡಿಸ್ಬೇಕಾಗಿತ್ತು ಅಂದ್ರೆ ಅನುಭವನ ಮಾಡ್ಬೇಕದನ್ನ. ಈ ಅನುಭವ ಅನ್ನುವಂಥದ್ದು ಹೆಂಗಿರ್ಬೇಕಂದ್ರೆ ಕಿವಿಗೆ ಬಹಳ ಬೆಲೆ ಬರ್ಬೇಕನ್ನುವಂತ ಕಾರಣಕ್ಕೆ ತಾಯಂದ್ರೆ ಎಲ್ಲರ ಕಿವಿಗೆ ಬಂಗಾರದ ಓಲೆಗಳನ್ನ ಹಾಕ್ಯಾರ. ಯಾಕೆ ಹಾಕ್ಯಾರ ಗೊತ್ತೈತೆ ನಿಮಗೆ? ಬಂಗಾರದ ಓಲೆಗಳನ್ನ ಎದಕ್ಕೆ ಹಾಕ್ಯಾರ ಅಂತ ಮಾಡ್ರಿ ನೀವು. ಎಲ್ಲಾ ತಾಯಂದರಿಗೆ ಬಂಗಾರದ ಓಲೆಗಳನ್ನ ಕಿವಿಗೆ ಯಾಕೆ ಹಾಕ್ಯಾರ ಅಂದ್ರೆ ಕೇವಲ ಬಂಗಾರದಂತ ಮಾತುಗಳ ಅಟ್ಟ ಒಳಗೆ ಹೋಗ್ಬೇಕ ಹೊರತಾಗಿ ತಾಮ್ರದ ತಗಡಿನೂ ಚಾಡದ ಮಾತುಗಳು ಒಳಗೆ ಹೋಗ್ಬಾರ್ದು ಅನ್ನುವಂತ ಕಾರಣಕ್ಕೆ ಕಿವಿಗೆ ಹಾಕ್ಯಾರ. ಎಷ್ಟೋ ಸಂಸಾರದ ವಿಚಾರ ಕಿವಿಯಾಗ ಹಾಕೊಂಡ ದಿವಾಳಿ ದಿಕ್ಕಾವಿ ದಿವಾಳಿಯಾಗಿ ಅವು ಬೀದಿಗೆ ಬಂದ್ ನಿಂತಾವ. ಈಗ ಯಾರು ಹೇಳಿದ್ರು ಸುದ್ದ ಆಗೋಲ್ಲ. ಅವು ಹಟ್ಟು ಹುಟ್ಟಿ ಇದ್ರ ನಾ ಇರ್ಬೇಕು, ಇಲ್ಲ ಅಂದ್ರೆ ಅಕ್ಕಿ ಇರ್ಬೇಕು ನೋಡ್ರಿ ಅನ್ನೋ ಲೆಕ್ಕಕ್ಕೆ ಬಂದಾವ್. ಮೊದಲು ನೋಡ್ರಿ ನೀವು ಒಂದ ಕೊಕ್ಕ ಕೋಲದಾಗ 2 ಪೈಪ್ ಇಟ್ಟು ಕುಡಿದಿರ್ತಾರ ಇವ್ರ. ತಿಳಿದಿಲ್ಲ ಹೇಳೋದ್ ನಿಮ್ ಮದುವೆ ಆಗೋ ಟೈಮ್ದಾಗ ನೋಡ್ರಿ ನೀವು. ಮದುವೆ ಆಗೋ ಮುಂದೆ ಒಂದ ಕೊಕ್ಕ ಕೋಲದೊಳಗ 2 ಪೈಪ್ ಇಟ್ಟು ಫೋಟೋ ಹೊಡ್ಯಾವ್ ನೋಡ್ಬೇಕು. ಅವನು ಎಷ್ಟು ಮಜಾ ಇರ್ತಾನ. ಒಂದ ಎಳ್ನೀರ್ನಾಗ 2 ಪೈಪ್ ಇಟ್ಟಿರ್ತಾನ, ಒಂದ ಕೊಕ್ಕ ಕೋಲದಾಗ 2 ಪೈಪ್ ಇಟ್ಟಿರ್ತಾನ. ಒಂದ ತುತ್ನ್ಯಾಗ ಅವ್ರೊಂದು ತುತ್ತು ಇವ್ರ ಕೈಯಾಗ ಇರ್ತದ, ಇವ್ರ ತುತ್ತು ಅವ್ರ ಕೈಯಾಗ ಇರ್ತಾರ. ಒಂದ ತಾಟ್ನ್ಯಾಗ ಒಂದೊಂದು ತುತ್ತು ಉಣಿಸ್ತಿರ್ತಾರ. ಯಾರೋ ಒಬ್ಬ ಕೇಳಿದ, ಅಲ್ಲೂ ಮದುವೆ ಆದಕ್ಕಂತ ಮುಂಚೆಕ್ ಬಾರಿ ಚಂದ ಇದ್ದಿ, ಮದುವೆ ಆದ ಕೂಡಲೇ ಹಾಸಿಗೆ ತಗೊಂಡು ಗುಡಿಗೆ ಬರಾಕತ್ತಿಲ್ಲ ಯಾಕೆ ಅಂದವ. ಅವಾಗ ಹಂಗ ತೋರಿ ಅವ್ ಸಂಸಾರದ ಎಲ್ಲ ಏನ್ ಕೇಳ್ತೀರಿ, ಅದ್ರೊಳಗೆ ಸಿಕ್ಕಾಪಟ್ಟಿ ಅದಾವು ಮರೆಯ, ಅವೇನ್ ಯಾರಿಗ ಹೊರತಿಲ್ಲ ಅಂದವ. ಏನ್ ಮೊದಲು ಫೋಟೋದಾಗ ನೋಡ್ಬೇಕು, ಈ ತುತ್ತು ಆ ಕಡೆ ಆ ತುತ್ತು ಈ ಕಡೆ, ಏನ್ ಅದ್ಭುತ ಒಂದ ತೋಟ ತಟ್ಟಿ ಒಳಗೆ ತುತ್ತು ಮಾಡಿ ಉಣಿಸ್ತಿದ್ರಿ. ಈಗೇನಾಗೈತೆ ಅಂದಾಗ ಆ ಒಂದು ತುತ್ತ ನನ್ನ ಜೀವನಕ್ಕೂ ಕುತ್ತು ತಂದೈತೆ ಓ ಮರೆ ಅಂದಂತ. ಆ ಒಂದು ತುತ್ತ ನನ್ನ ಜೀವನಕ್ಕೆ ಕುತ್ತು ತಂದೈತೆ, ಏನ್ ಮಾಡ್ಲಿ ಅಂತ ಅಂದಾಗ ನೀವು ಹಂಗ ಮಾಡ್ತೀರಿ. ಸುಮ್ನೆ ಇರ್ಬೇಕಿಲ್ಲ. ಗಂಡ ಸುಮ್ನೆ ಕೂತಿದ್ದ ಹಿಂಗ ಕುಂತಂತ ಟೈಮ್ದೊಳಗೆ ಆಕಿ ಹಂಗ ಸುಮ್ಮನೆ ವಿನೋದಕ್ಕೆ ಕೇಳಿದ್ಲಿ ಹೆಂಡತಿ, ಅಲ್ರಿ ನಾನು ಭಾಳ ಸಲ ತವ್ರ ಮನೆಗೆ ಹೋಗ್ತೀನಿ, ಯಾವಾಗ ನಾ ತವ್ರ ಮನೆಗೆ ಹೋದಾಗ ನಿಮ್ಗೆ ದುಃಖ ಆಕೈತಿ? ಏನು ಹಬ್ಬಕ್ಕೆ ಹೋದಾಗ ಆಕೈತೋ, ಏನು ಸೂಟಿಗೆ ಹೋದಾಗ ಆಕೈತೋ, ಯಾವಾಗಾರ ಒಮ್ಮೆ ಹಂಗ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ತೀನಲ್ಲ ಅವಾಗ ದುಃಖ ಆಕೈತೋ, ಯಾವಾಗ ದುಃಖ ಆಕೈತಿ? ಅದೆಲ್ಲ ಏನ್ ಮಾಡ್ತಿ ಈಗ, ಒಟ್ಟು ಈಗ ಹೋಗೋದಿದ್ರು ಹೋಗಿ ಬಂದ್ಬಿಡ ಅಂದವ ಗಂಡ. ಹಂಗಲ್ಲ ಹೇಳಕತ್ತಿದ್ದು. ಯಾವಾಗ ಹೋದಾಗ ನಿಮ್ಗೆ ದುಃಖ ಆಕೈತಿ ಹೇಳ್ರಿ ಅಂತ ಅಂದಾಗ ಅವಾಗ ಗಂಡ ಏನು ಅನ್ಬೇಕು, ನನಗೇನ್ ಬಿಡು ಹಂಗೇನ್ ದುಃಖ ಆಗೋದಿಲ್ಲ ಅಂದವ. ಇಲ್ಲಿ ಹೇಳಬೇಕಂತ ಹಠ ಹಿಡಲಿಕ್ಕೆ ಹೆಂಡತಿ, ನೀವು ಯಾವಾಗ ನಾ ತವ್ರ ಮನೆಗೆ ಹೋದಾಗ ದುಃಖ ಆಕೈತಿ ಹೇಳ್ರಿ ಅಂತ ಅಂದಾಗ ಅವ ಹೇಳಿದಂತ, ನೀನು ಹಬ್ಬಕ್ಕೆ ಹೋದಾಗೂ ದುಃಖ ಆಗೋದಿಲ್ಲ, ನೀ ಸೂಟಿಗೆ ಹೋದಾಗೂ ದುಃಖ ಆಗೋದಿಲ್ಲ, ನೀ ಮತ್ತೆ ಯಾವಾಗಾರ ಹೋಗಿರ್ತಿಲ್ಲ ಅವಾಗನು ದುಃಖ ಆಗಂಗಿಲ್ಲ, ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಹೊಳ್ಳಿ ಬರಾಕತ್ತೀನಿ ಅಂತ ಫೋನ್ ಹಚ್ತಿಯಲ್ಲ ಅವಾಗ ನಾಟ್ಟು ದುಃಖ ಯಾವಾಗ ಆಗೋದಿಲ್ಲ ಅಂದಂತವ. ಇವ್ರು ನೋಡಿ ಚಪ್ಪಾಳಿ ಹೊಡ್ಕೊಂಡು ಹೋಗ್ತಾರೆ. ಇವ್ರ ಪಾಪ ಖರೇನ ಹೇಳಕತ್ತಾರ ಬಿಡ್ರಿ ಅಜ್ಜಾರ ಅಂತ ಹೇಳಿ. ಕಾರಣ ಕಿವಿ ಒಳಗೆ ಒಲೆಯನ್ನ ಹಾಕಿರುವಂತಹದ್ದು ಯಾಕೆ? ಬಂಗಾರದಂತ ಮಾತುಗಳು ಹಾಕ್ಬೇಕು. ಅಂತಿಂತ ಮಾತುಗಳನ್ನ ಕೇಳಬಾರದು. ಎಂತ ಮಾತುಗಳನ್ನ ಕೇಳಬೇಕು? ಕೆಲವು ಮಂದಿ ಮಾತಾಡಿದ್ರ ಮನಿಯೊಳಗ ದೀಪ ಹತ್ತ, ಇನ್ನು ಕೆಲವು ಮಂದಿ ಮಾತಾಡಿದ್ರ ಮನಿಯೊಳಗೆ ಬೆಂಕಿ ಹತ್ತಾವ. ದೀಪ ಹತ್ತುವಂತ ಮಾತುಗಳನ್ನ ಕೇಳಬೇಕು. ಮನಿಯೊಳಗ ಬೆಂಕಿ ಹತ್ತುವಂತ ಮಾತುಗಳನ್ನ ಯಾವತ್ತೂ ಕೇಳಬಾರ್ದು ಅನ್ನುವಂಥದ್ದು ನಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಈ ಕಿವಿಗೆ ಆನಂದ ಆಗ್ಬೇಕು ಅಂತಂದ್ರೆ ಒಳ್ಳೇದನ್ನ ಕೇಳಬೇಕು. ಎಷ್ಟು ಮಂದಿ ಹೇಳ್ಯಾರ, ಅದನ್ನ ಶರಣರು ಹೇಳ್ತಾರ. ಕರಿಯ ನಿತ್ತಡೆಯವಲ್ಲೇ, ಸಿರಿಯ ನಿತ್ತಡೆಯವಲ್ಲೇ, ಹಿರಿದಪ್ಪ ರಾಜ್ಯವ ನಿತ್ತಡೆಯವಲ್ಲೇ, ನಿಮ್ಮ ಶರಣರ ಸುಳ್ಳುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅನ್ನುವಂತ ಮಾತನ್ನ ಹೇಳ್ತಾರ. ಅಂದ್ರೆ ಯಾರೋ ಹೋಗಿ ಪರಮಾತ್ಮನ ಹತ್ರ ಕೇಳಿದ್ರೆ ಪರಮಾತ್ಮ ಕೇಳಿದ ಏನ್ ಬೇಕು ನಿನಗ ಅಂತ, ಅವ ಅಂತನ ಕರಿಯ ನಿತ್ತಡೆಯವಲ್ಲೇ. ದೊಡ್ಡ ಆನೆ ಕೊಡ್ತಿ ಸಾಮ್ರಾಜ್ಯ ನಡ್ಸಾಕಂತಂದ್ರ ಆನೆ ತಗೊಂಡ್ ಏನ್ ಮಾಡ್ಲಪ್ಪ, ಆನೆ ಸಾಕವ್ರ ಯಾರು? ಆನೆ ಬೇಡ ಅಂದವ. ಅವ ಪರಮಾತ್ಮ ಅಂತಾನಂತ, ಹಾಗಂದ್ರ ಆನೆ ಸಾಕೋದಕ್ಕೆ ಒಂದು ರಾಜ್ಯನ ಕೊಡ್ತೀನಿ ತಗೊಂಡ್ ನೀನ್, ಕರಿಯ ನಿತ್ತಡೆಯವಲ್ಲೇ ಸಿರಿಯ ನಿತ್ತಡೆಯವಲ್ಲೇ. ಆನೆ ಸಾಕೋದಕ್ಕೆ ದೊಡ್ಡ ಸಂಪತ್ತು ಕೊಡ್ತೀನಿ ನಿನಗೆ, ತಗೊಂಡೋಗು. ಬೇಡ ಅಂದವ. ಸಂಪತ್ತು ಸಾಕಾಗಂಗಿಲ್ಲ ಅಂದ್ರೆ ಆನೆ ಕೊಟ್ಟು ಸಿರಿ ಕೊಟ್ಟು ಮತ್ತ ರಾಜ್ಯ ಕೊಡ್ತೀನಿ ನಿನಗ, ಬೇಕನ್ನಂತ ಕೇಳಿದವ. ಅವಾಗವ ಅಂತಾನ, ಹಿರಿದಪ್ಪ ರಾಜ್ಯವನ್ನು ಕೊಟ್ರು ನನಗ್ ಬೇಡ ಅಂದವ ಶರಣಪ್ಪ. ನೋಡ್ರಿ ಅವ್ರಿಗೆ ನಮಗಿರುವಂತ ವ್ಯತ್ಯಾಸ ಏನಂದ್ರೆ, 10 ಹೊಂಟ್ರೆ ನಾವು 10 ಕಟ್ಟಿಗೆ ಅಂತ 2 ಊದು ಬತ್ತಿ ಹಿಡ್ಕೊಂಡು ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳುವವರು ನಾವು ಇಲ್ಲೇ ಕುಂತೀವಿ. ಅವ ಪರಮಾತ್ಮನ ಸ್ವತಃ ಬಂದು ಏನ್ ಬೇಕಂತ ಕೇಳಿದ್ರೆ ನನಗ ಆನೆ ಬೇಡ, ಅಂಬಾರಿ ಬೇಡ, ರೊಕ್ಕ ಬೇಡ, ಪಲ್ಲಕ್ಕಿ ಬೇಡ, ರಾಜ್ಯ ಬೇಡ, ಏನು ಬೇಡ, ಮತ್ ಬೇಕಾಗಿರೋದ್ರ ಏನು ಬೇಕು ನಿನಗ ಅಂತ ಕೇಳಿದ್ರೆ ಶರಣರ ಅನುಭವದ 2 ಒಳ್ಳೆ ಮಾತುಗಳನ್ನ ನನ್ನ ಕಿವಿ ಕೊಟ್ಟು ಬಿಟ್ರೆ ಏನ್ ಕೊಡ್ತೀನಿ ಅಂತಂದ ನಾವ. ಲಾಸ್ಟ್ ಈ ಮಾತು ಬಾಳ ಚಂದ ಐತಿ. 2 ಚಲೋ ಮಾತು ಯಾರು ಶರಣರ ಮಾತುಗಳನ್ನ ನನ್ ಕಿವಿ ಕೊಟ್ಟು ಬಿಟ್ರೆ ನಾ ಯಾರನ್ನ ಕೊಡ್ತೀನಿ ಅಂದ್ರೆ, ನನಗೇನು ಕೊಡಾಕ್ ಬಂದಿಯಲ್ಲ, ನಿನ್ನ ಕೇಳಿದ್ರೆ ಅವ್ರಿಗೆ ನೀನು ಕೊಟ್ಟು ಬಿಡ್ತೀನಿ, ಹೊರತಾಗಿ ನನಗ ಮಾತ್ರ ಚಲೋ 2 ಮಾತುಗಳು ಬೇಕಂತ ಹೇಳ್ತಾನಂತಂದ್ರ ಇದನ್ನ ಸ್ಥಾಪನೆ ಮಾಡೋದಕ್ಕಾಗಿನೇ ಅನುಭವ ಮಂಟಪ ತಯಾರಾಯ್ತು.
ಅನುಭವ ಮಂಟಪ ಅಂದ್ರೇನು? ಅದು ತಲೆಗಳ ಗುದ್ದಾಟ ಅಲ್ಲ. ತಲೆಗಳಿಂದ ಗುದ್ದಾಟ ಅಂದ್ರೆ ಹೆಂಗಿರ್ತಾವು? ಟಗರು ಗುದ್ದಾಡೋದು, ಹುಂಜು ಗುದ್ದಾಡೋದು, ಯಾವರ ಕ್ವಾಣ ಗುದ್ದಾಡೋದು. ಗುದ್ದಾಟದಿಂದ ಏನು ಬರುದೈತಿ? ಗುದ್ದಾಟದಿಂದ ಏನು ಬರ್ತೈತಿ ಅಲ್ಲಿ? ಅದಕ್ಕೂ ರಕ್ತ ಬರ್ತೈತಿ, ಇದಕ್ಕೂ ರಕ್ತ ಬರ್ತೈತಿ. ಕುಂತವ್ರು ಚಪ್ಪಾಳಿ ಹೊಡ್ಕೊಂಡು ಒಂದ್ ಸೋತು ಒಂದ್ ಗೆತ್ತು ಇಟ್ಟ ಹೋಗ್ತೈತಿ ಅಲ್ಲಿ. ಆದ್ರೆ ಅನುಭವ ಮಂಟಪ ತಲೆಯ ಗುದ್ದಾಟವಲ್ಲ, ಅದು ಹೃದಯದ ಮಂಥನ. ಹೃದಯದ ಮಂಥನವನ್ನ ಮಾಡಿ ಅನುಭವ ಮಂಟಪದೊಳಗೆ ಪಾಂಡಿತ್ಯಕ್ಕೆ ಬೆಲೆ ಇರಲಿಲ್ಲ, ಹೃದಯಕ್ಕೆ ಬಹಳ ಬೆಲೆ ಇತ್ತು. ಅನುಭವ ಮಂಟಪದೊಳಗಿರ್ತಕ್ಕಂಥ ಎಲ್ಲಾ ಶರಣರು ಅವ್ರು ದೊಡ್ಡ MA ಪದವಿ ಮುಗಿಸ್ಕೊಂಡು ಬಂದಿರಲಿಲ್ಲ, ಯಾವುದೇ ಡಿಗ್ರಿ ತಗೊಂಡು ಬಂದಿರಲಿಲ್ಲ. ಕಸ ಹೊಡೆಯುವಂತ ಸತ್ಯಕ್ಕ ವಚನ ಬರೀತಾಳ, ಓಣ್ಯಾಗ ಲೋಬಾನ ಹಾಕುವಂತ ಗೊಗ್ಗವ್ಯ ವಚನ ಬರೀತಾಳ, ಅದರೊಳಗೆ ಚಪ್ಪಲಿ ಹೊಲಿಯುವಂತ ಕಾಯಕವನ್ನು ಮಾಡುವಂತಹ ಹರಳಯ್ಯನವರು ವಚನ ಬರೀತಾರ. ಅಷ್ಟೇ ಅಲ್ಲ, ಒಂದು ಆಕಳವನ್ನ ಕಾಯುವಂತ ತುರ್ಗಾಯಿ ರಾಮಣ್ಣ ವಚನ ಬರೀತಾನ. ಓಣಿಗೆ ಹೋಗಿ ನೃತ್ಯ ಮಾಡುವಂತಹ ಯಾರು ಬಹುರೂಪಿ ಚೌಡಯ್ಯ ವಚನ ಬರೀತಾನ. ಬರೇ ಇಲ್ಲೇ ಇದ್ದವ್ರಲ್ಲ, ಕಸ ಹೊಡೆಯವರು, ಕೂಲಿ ಮಾಡವ್ರು, ಹೊಲದಾಗ ಬಿತ್ತವ್ರು, ಸಣ್ಣ ಪುಟ್ಟ ಅಂಗಡಿ ಇಟ್ಟುಕೊಂಡವ್ರು, ಹೂ ಮಾರವ್ರು, ಬೆಲ್ಪತ್ರಿ ಹಾಕವ್ರು, ಇಷ್ಟೆಲ್ಲಾ ಮಂದಿ ಕೂಡ್ಕೊಂಡು ಅನುಭವ ಮಂಟಪದೊಳಗೆ ವಚನ ಬರೆಯುವಷ್ಟ್ರ ಮೆಟ್ಟಿಗೆ ಹೊಕ್ಕಾರಪ್ಪ ಅಂತಂದ್ರ ನಿಮ್ಗೆ ಗೊತ್ತಿರಲಿ, ಅಪ್ಪ ಬಸವಣ್ಣನವರು ಅವ್ರಿಗೆ ಎಂತ ಜ್ಞಾನವನ್ನ ಕೊಟ್ಟಿದ್ರು ಅನ್ನುವಂಥದ್ದು. ಅನುಭವ ಮಂಟಪ ಅನ್ನುವಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು. ಆ ಅನುಭವ ಮಂಟಪದಾಗ ಬಂದಿರುವಂತ ವಚನ ಸಾಹಿತ್ಯ ಅಂದ್ರೆ ಎಂತದ್ದು? ಒಬ್ಬ ದಿವಾಕರರು ಅನ್ನುವಂಥವ್ರು ಒಬ್ಬರು ದೊಡ್ಡ ಸಾಹಿತಿಗಳು. ಅವರು ವಚನ ಶಾಸ್ತ್ರ ಸಾರ ಅಂತ ತಿಳ್ಕೊಂಡು ಒಂದು ಪುಸ್ತಕ ಬರೆದಾರ. ಅವ್ರೊಂದ್ ಮಾತು ಹೇಳ್ಯಾರ ನೋಡ್ರಿ, ಎಷ್ಟು ಚಲೋ ಹೇಳ್ಯಾರ ಅಂತಂದ್ರ, ಉಪನಿಷತ್ತಿನಲ್ಲಿರುವಂತದ್ದೆಲ್ಲ ವಚನ ಸಾಹಿತ್ಯದಲ್ಲದ. ಉಪನಿಷತ್ತಿನೊಳಗೆ ಏನೈತಲ್ಲ ಅದೆಲ್ಲವೂ ವಚನ ಸಾಹಿತ್ಯದೊಳಗದ. ಆದ್ರೆ ವಚನ ಸಾಹಿತ್ಯದೊಳಗಿರುವಂತದ್ದು ಉಪನಿಷತ್ತಿನೊಳಗಿಲ್ಲ ಅನ್ನುವಂತ ಮಾತನ್ನ ಪಂಡಿತ ದಿವಾಕರ್ ಅವ್ರು ಹೇಳ್ತಾರ. ಅಂತಂದ್ರೆ ವಚನ ಸಾಹಿತ್ಯ ಎಷ್ಟು ದೊಡ್ಡದು ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೊಳ್ಬೇಕಾಗ್ತದ. ಭಾರತೀಯ ಪರಂಪರೆಯಲ್ಲಿ ವಿಶ್ವಜ್ಞಾನ ಕೋಶಕ್ಕೆ ನಾವು ಅನುಭವವನ್ನ ಹೊಂದಿಸಿದ್ರೆ ಇಡೀ ಪ್ರಪಂಚದ ತುಂಬಾ ಕನ್ನಡದ ಸಾಹಿತ್ಯದ ಕೊಡುಗೆ ಏನು ಪ್ರಪಂಚಕ್ಕೆ ಅಂತ ಕೇಳಿದ್ರೆ ಹೆಮ್ಮೆಯಿಂದ ಎದ್ದು ತಟ್ಟಿಸಿಕೊಂಡು ಹೇಳಬೇಕಾಗ್ತದೆ. ವಚನ ಸಾಹಿತ್ಯವೇ ನಮ್ಮ ಹೆಮ್ಮೆಯ ಪರಂಪರೆಯ ಕೊಡುಗೆ ಅನ್ನುವಂಥದ್ದನ್ನ ನಾವೆಲ್ಲ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಆ ವಚನ ಸಾಹಿತ್ಯ ಎಷ್ಟು ಅದ್ಭುತ ಐತ್ ನೋಡ್ರಿ. ಒಂದ್ ಕಡೆ ಚನ್ನ ಬಸವಣ್ಣ ಅವ್ರು ಹೇಳ್ತಾರ, ಅನಂತ ಕಾಲ ಹೋಗಿ ತಪಸ್ಸು ಮಾಡೋದಕ್ಕಿಂತ ಒಂದು ದಿನ ಗುರುಚರಣ ಸೇವೆ ಸಾಲದೆ. ಬಹಳ ಮಂದಿಗೇನು ಯಾರು ಇಲ್ಲಾರ್ದಲ್ಲಿ ಹೋಗಿ ತಪಸ್ ಮಾಡ್ಬೇಕು, ತಪಸ್ ಮಾಡಿ ಭಗವಂತನನ್ನು ಒಲಿಸ್ಬೇಕು ಅಂತ ತಿಳ್ಕೊಂಡು ತಪಸ್ಸಿಗೆ ಹೋಗ್ತಾರೆ. ಗುಡಿ ಒಳಗ, ಗುಹರದೊಳಗ, ಗಿಡದೊಳಗ ಕುಂತ್ ತಪಸ್ ಮಾಡ್ತಾರ. ಅದಕ್ಕೆ ಅವ್ರು ಏನ್ ಹೇಳ್ತಾರ ಅಂತಂದ್ರ, ಅನಂತ ಕಾಲ ಹೋಗಿ ಅಲ್ಲಿ ತಪಸ್ಸು ಮಾಡೋದಕ್ಕಿಂತ ಏನ್ ಮಾಡ್ಬೇಕು? ಒಂದು ದಿವಸ ಗುರುಚರಣ ಸೇವೆಯನ್ನು ಮಾಡಬೇಕು ಅಂತ. ಯಾವುದು ನಮಗೆ ಹೋಗಿ ಕಾಣಕ್ ಆಗುದಿಲ್ಲ, ಕಾಣಕ್ಕಾಗದೇ ಇರತಕ್ಕಂತಹ ಒಂದು ಅದ್ಭುತವಾಗಿರತಕ್ಕಂತ ವ್ಯವಸ್ಥೆಯನ್ನ ನಿನಗೆ ಅಷ್ಟಾಕೊಂಡ ದಿವಸ ಹೋಗಿ ತಪಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಒಂದು ದಿವಸ ಚಂದ ಗುರುಚರಣ ಸೇವೆ ಮಾಡ್ಬೇಕು ಅಂತ ಹೇಳ್ತಾರೆ. ಅವರೇ ಹೇಳ್ತಾರ. ಅದು ಯಾರೋ ಹೋಗಿ ಕೇಳಿದ್ರು, ನಮ್ ತಪಸ್ ಮಾಡಕ್ ಆಗುದಿಲ್ರಿ, ಮುಂದೇನ್ ಮಾಡ್ಬೇಕು? ಚಂದ ಗುರು ಸೇವೆಯನ್ನು ಮಾಡಪ್ಪ. ಸೇವಾ ಮಾಡೋದಂತ ಎಂತದ್ದು? ಸೇವಾದೊಳಗೆ ದೊಡ್ಡ ಫಲ ಅದ. ಸೇವಾದಾಗ ಎಷ್ಟು ದೊಡ್ಡ ಫಲ ಅದ ಅಂತಂದ್ರೆ, ನಮ್ಮ ಕಡೆ ಒಬ್ರು ಮಡಿವಾಳಪ್ಪ ಅಂತಿದ್ರು. ಆ ಮಡಿವಾಳಪ್ಪ ಅನ್ನುವಂಥವ್ನ ಹತ್ರ ಇಬ್ರು ದಂಪತಿಗಳು ದಿವಸ ಬರ್ತಿದ್ರು. ಅಪ್ಪ ಅವ್ರ ನಮ್ಮ ಮಕ್ಕಳ ಭಾಗ್ಯ ಐತೆ ಅಲ್ರಿ. ಕುತೂಹಲ ಮಂದಿಗೆ, ಮಕ್ಕಳು ಬೇಕಂತಂದ್ರೆ ಗುರುಗಳ ಹತ್ರ ಬರ್ತಾರಲ್ಲ, ನಮ್ಮ ಮಕ್ಕಳ ಭಾಗ್ಯ ಐತಿಲ್ರಿ ಅಪ್ಪ ಅಂತ ಕೇಳಿದ್ರೆ, ಅವಾಗ ಮಡಿವಾಳಪ್ಪನವ್ರು ಹೇಳಿದ್ರಂತ, ಇಲ್ಲ ನಿಮ್ಗೆ ಈ ಜನ್ಮದಾಗ ಮಕ್ಕಳಾಗೋದಿಲ್ಲ ಅಂತ ಹೇಳಿದ್ರು. ಅವ್ರು ಈ ಜನ್ಮದಾಗ ನಿಮ್ಮ ಮಕ್ಕಳಾಗೋದಿಲ್ಲ ಅಂತ ಅಂದ್ಕೊಳ್ಳಿ, ಅವ್ರು ಪಾಪ ಮನಸ್ಸಿಗೆ ಬಾಳ ನೋವು ಮಾಡ್ಕೊಂಡು ಯಾರನ್ನ ಪ್ರೀತಿಯಿಂದ ಗುರು ಅಂತ ತಿಳ್ಕೊಂಡು ಅವ್ರ ಹತ್ರ ಬರ್ತೀವಿ, ಅವರ ನಮಗ್ ಮಕ್ಕಳಾಗೋದಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕಂತ ತಿಳ್ಕೊಂಡು ಅವ್ರ ಮಕ ಒಣಗಿಸ್ಕೊಂಡು ಹೊರಗೆ ಬರ್ಬೇಕಾದ್ರೆ ಕಸ ಹೊಡಿಯುವಂತ ಶಿಷ್ಯ ಇದ್ನಲ್ಲ, ಶಿಷ್ಯ ಅಂದ ದಿವಸ ಬರ್ತಿದ್ರಿ ಇವ್ರು. ಬರುವಂತ ಅವ್ರು ನೋಡಿ, ಯಾಕ್ರಿ ಅಕ್ಕವ್ರ, ಯಾಕ್ರಿ ಅಣ್ಣವ್ರ, ಮಕ್ಕ ಯಾಕೆ ಸಪ್ ಮಾಡ್ಕೊಂಡ್ ಹೊಂಟ್ರಿ? ಏನಿಲ್ಲಪ್ಪ, ಇಲ್ಲಿ ಬಂದು ಗುರುಗಳ ಹತ್ರ ಮಕ್ಳು ಅಕ್ಕವಿಲ್ಲ ಅಂತ ಕೇಳಿದ್ರಿ, ಈ ಜನ್ಮದ ಮಕ್ಕಳ ಆಗೋದಿಲ್ಲ ಅಂತ ಹೇಳ್ಯಾರ, ಹಿಂಗಾಗಿ ಮನುಷ್ಯ ಬಾಳ್ ನೋವಾಗೈತಿ, ಹಂಗಾಗಿ ಮನುಷ್ಯ ನೋವು ಮಾಡ್ಕೊಂಡು ಹೊಂಟಿವಿ ಅಂದಾಗ ಶಿಷ್ಯ ಒಂದ್ ಮಾತು ಹೇಳಿದಂತ, ಗುರುಗಳ ಮಾತೇನ್ ಕೇಳಕ್ ಹೋಗ್ಬೇಡ್ರಿ, ಅವ್ರ ಶಿಷ್ಯ ನಾ ಹೇಳ್ತೀನಿ, ಇನ್ನು 1 ವರ್ಷದಾಗ ಚಲೋ ಗಂಡು ಮಗನ ಎತ್ಕೊಂಡು ಮತ್ತಿದ ಮಟ್ಟಕ್ಕೆ ಬರ್ತೀರಿ ಅಂದವ. ಅವಾಗ ಅವ್ರಿಗೆ ಒಂಥರ ಭಾರಿ ಬೇಜಾರಾತು. ಒಂದ್ ಕಡೆ ಗುರು ಮಕ್ಳಾಗೋದಿಲ್ಲ ಅಂತ ಹೇಳ್ಯಾರ, ಈ ಕಡೆ ಶಿಷ್ಯ ಇವ ಕಸ ಹೊಡ್ಯಾವ ಮಠದಾಗ, ಇವ ನೋಡಿದ್ರೆ ಮಕ್ಳು ಅಕ್ಕವಂತಾನೆ. ಯಾರ್ದು ಮಾತು ನೆಂಬುದು? ಅವ್ರ ಮಾತು ನೆಂಬುದು, ಇವ್ರ ಮಾತು ನೆಂಬುದು? ಏನೋ ಒಟ್ಟು ಯೋಗ ಇದಾಗ ಇದ್ದಂಗೆ ಆಕೈತಿ ಬಿಡು ಅಂತ ತಿಳ್ಕೊಂಡು ಹೋದ್ರು. ಯೋಗ ಗೊತ್ತಾಗ್ಲಿಲ್ಲ, ಯಾರ ಆಶೀರ್ವಾದ ಫಲ ತಡ್ತೋ ಗೊತ್ತಿಲ್ಲ. ಅವ ಗುರು ಹೇಳಿದ್ದು ಸುಳ್ಳಾತು, ಶಿಷ್ಯ ಹೇಳಿದ ಕರೆ ಆತು. ಒಂದ್ ಗಂಡು ಮಗು ಹುಟ್ಟೇ ಬಿಡ್ತಾವ್ರಿ. ಗಂಡು ಮಗು ಯಾವಾಗ ಹುಟ್ಟುತ್ತೋ ತಗೊಂಡು ಮಠಕ್ಕೆ ಬಂದ ಗುರುಗಳು ಮುಂದೆ ಹೇಳಿದ್ರಂತ, ಅಪ್ಪ ಅವ್ರ ನೀವು ಇಲ್ಲೇ ಕುತ್ಕೊಂಡು ಹೇಳಿದ್ರಿ ನಿಮ್ಗೆ ಒಟ್ಟ ಮಕ್ಕಳ ಆಗೋದಿಲ್ಲ ಅಂತ ಹೇಳಿದ್ರಿ,
ಆದ್ರೆ ನಿಮ್ಮ ಶಿಷ್ಯ 1 ವರ್ಷದಾಗ ಮಕ್ಕಳಾಕ್ಕವ ಅಂತ ಹೇಳಿದ. ನಿಮ್ ಮಾತು ಸುಳ್ಳು ಆಗಾಕತ್ತವ, ನಿಮ್ ಶಿಷ್ಯನ ಮಾತು ಕರೆ ಆಗಾಕತ್ತವ ಅಂತ ಹೇಳಿದ್ರು ಅವ್ರು. ನಿಮ್ ಮಾತು ಸುಳ್ಳಾಗಕತ್ತವ, ಶಿಷ್ಯನ ಮಾತು ಕರೆ ಆಗಾಕತ್ತವ ಅಂದ್ ಕೂಡ್ಲೇದ ಅವಾಗ ಅವ್ರು ಹೇಳಿದ್ರಂತ ಗುರುಗಳು, ನನ್ನ ಶಿಷ್ಯಾಗ ಬರೀ ನನ್ನ ರೂಮಿನ ಕಸ ಹೊಡ್ಕೊ, ನನ್ನ ರೂಮ್ ಒರೆಸು ಇಷ್ಟ ಹೇಳಿದ್ರೆ ಅವ ನನ್ನ ಪೂಜೆದ ಫಲ ಎಲ್ಲ ಕಸ ಹೊಡ್ಕೊಂಡು ತಾನೇ ಬೆರೆಸ್ಕೊಂಡು ಬಿಟ್ಟಾನ. ಸೇವಾ ಮಾಡಿ ಮಾಡಿ ಎಂತ ದೊಡ್ಡ ಶಕ್ತಿ ಬಂದೈತೆ ಅಂದ್ರೆ ನನ್ನ ಮಾತು ಸುಳ್ಳು ಆಗಾಕತ್ತವ, ಸೇವಾ ಮಾಡಿ ವಾರ ಪಡೆದಿರ್ತಕ್ಕಂಥ ನನ್ನ ಶಿಷ್ಯನ ಮಾತು ಕರೆ ಆಗಾಕತ್ತವ ಅಂತ ಹೇಳುವಂತ ಮಾತನ್ನ ಗುರುಗಳು ಹೇಳ್ತಾರ. ಅಂದ್ರೆ ಗುರು ಸೇವೆಯನ್ನ ಮಾಡು. ಅನಂತ ಕಾಲ ತಪಸ್ಸು ಮಾಡಕ್ ಆಗ್ಲಿಲ್ಲ ಅಂದ್ರೆ ಗುರು ಸೇವೆಯನ್ನ ಮಾಡು. ಇಲ್ರಿ ಗುರು ಸೇವೆಯನ್ನು ಮಾಡಕ್ ಆಗುದಿಲ್ಲ, ನನಗೆ ಅಷ್ಟಕೊಂಡ ದಿವಸಗಳ ಕಾಲ ಗುರು ಸೇವೆ ಮಾಡಕ್ ಆಗುದಿಲ್ಲ. ಹಾಗಾದ್ರೆ ಮನಸ್ಸು ಕೊಟ್ಟು 1 ದಿವಸ ಲಿಂಗ ಪೂಜೆ ಮಾಡ್ಕೊ ಅಂತ ಹೇಳ್ತಾರ. ಲಿಂಗ ಪೂಜೆ ಮಾಡ್ಕೊಂಡು ಎದೆಯೊಳಗೆ ಕಟ್ಕೊಂಡಿರ್ತಕ್ಕಂಥದ್ದು ನಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕು. ಬಹಳಷ್ಟು ದೇವರುಗಳನ್ನ ನಾವು ದೇವರ ಗುಡಿ ಒಳಗಿಟ್ಟು ಪೂಜೆ ಮಾಡುವಂತ ಸಂಸ್ಕೃತಿಯನ್ನು ನಾವು ಮಾಡ್ಕೊಂಡಿವಿ. ದೇವರ ಗುಡಿ ಇರತಕ್ಕಂಥದ್ದು, ದೇವರ ಗುಡಿ ಬೇಕೇ ಬೇಕು. ಯಾಕಂದ್ರೆ ಮನುಷ್ಯನ ನೆಮ್ಮದಿಗಾಗಿ. ಪರಮಾತ್ಮ ಇರ್ಲಿಲ್ಲ ಅಂದ್ರೆ ಏನಾಯ್ತು? ಯಾವುದಾದ್ರೂ ನಿರಾಕಾರ ವಸ್ತುವನ್ನು ಕಾಣಬೇಕಾದ್ರೆ ಒಂದು ಸಾಕಾರವಾಗಿರ್ತಕ್ಕಂಥ ದೇವ್ರು ಬೇಕು. ಅದು ಯಾವ ದೇವರಾದ್ರೂ ನೀವು ಯಾವ ಪರಂಪರೆ ಒಳಗದಿರಿ ಆ ದೇವರನ್ನ ಪೂಜೆ ಮಾಡ್ರಿ, ಯಾವುದೂ ತೊಂದರೆ ಇಲ್ಲ. ಆದ್ರೆ ಅಪ್ಪ ಬಸವಣ್ಣನವ್ರಂತಾರ, ದಿನನಿತ್ಯನೂ ಸಹಿತ ನೀ ದೇವ್ರ ಗುಡಿ ಒಳಗೆ ಹೋಗಕ್ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಹಾಗಾದ್ರೆ ಆ ದೇವರನ್ನ ನಿನ್ನ ಕೊಳ್ಳಾ ಕೊಡ್ತೀನಿ ಅಂತ ತಿಳ್ಕೊಂಡು ಲಿಂಗ ಅನ್ನುವಂತ ಪರಿಪರಿಕರ ಒಳಗೆ ಲಿಂಗವನ್ನ ಕೊಳ್ಳಾ ಕಟ್ಟಿಕೊಂಡು ದೇವರನ್ನ ಕಟ್ಟಿಕೊಂಡು ಅಡ್ಡಾಡುವಂಗ ಮಾಡಿದಂತ ಪುಣ್ಯ ಪುರುಷ ಅದು ಅಪ್ಪ ಬಸವಣ್ಣ ಅನ್ನುವಂಥದ್ದನ್ನ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಶಾಲೆ ಒಳಗೆ ಹುಡುಗರಿಗೆ ಯೂನಿಫಾರ್ಮ್ ಕೊಡ್ತಾರೆ. ಶಾಲೆ ಒಳಗೆ ಹುಡುಗರಿಗೆ ಯೂನಿಫಾರ್ಮ್ ಕೊಡ್ತಾರೆ. ಎದಕ್ ಕೊಡ್ತಾರ್ರಿ? ಅಲ್ಲೇ ಶ್ರೀಮಂತರ ಮಕ್ಕಳು ಇರ್ಲಿ, ಅಲ್ಲಿ ಬಡವ್ರ ಮಕ್ಕಳು ಇರ್ಲಿ, ಯಾರಿದ್ರು ಸಹಿತ ಒಂದೇ ಯೂನಿಫಾರ್ಮ್ನಾಗನ ಬರ್ಬೇಕಲ್ಲಿ. ಏನ್ರಿ ನನ್ನ ಕಡೆ ರೊಕ್ಕ ಭಾಳ ಐತೆ ಅಂತ ತಿಳ್ಕೊಂಡು ಚಲೋ ಸೂಟು ಬೂಟ್ ಹಾಕೊಂಡ್ ಬರೋದು, ಇವನ್ ಕಡೆ ರೊಕ್ಕ ಇಲ್ಲ ಅಂತ ಅಂದ್ಕೊಂಡು ಹರದ ಅಂಗಿ ಹಾಕೊಂಡ್ ಬರೋದಂದ್ರೆ ಅಲ್ಲಿ ತಾರತಮ್ಯ ಬರ್ತದೆ. ಹಾಗಾಗಿ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಅಲ್ಲಿ ವರ್ಗ ಭೇದ, ವರ್ಣ ಭೇದ, ಜಾತಿ ಭೇದ, ಉಚ್ಚ ನೀಚ ಅನ್ನುವಂತ ಭೇದ, ಎಲ್ಲ ಭೇದಗಳನ್ನ ತೊಡೆದು ಹಾಕಿ ಇಲ್ಲಿರ್ತಕ್ಕಂಥ ದೊಡ್ಡವನು ಅಷ್ಟೇ, ಇಲ್ಲಿರ್ತಕ್ಕಂಥವ್ನು ಸಣ್ಣವನು ಅಷ್ಟೇ, ಇಲ್ಲಿ ಬಂದಿರತಕ್ಕಂಥ ಹೆಣ್ಣು ಅಷ್ಟೇ, ಇಲ್ಲಿ ಬಂದಿರತಕ್ಕಂಥ ಗಂಡುನು ಅಷ್ಟೇ, ಎಲ್ಲರೂ ಕೂಡ್ಕೊಂಡು ಒಟ್ಟಾಗಿ ಕುತ್ಕೊಂಡು ಅವ್ರಿಗೆ ಲಿಂಗ ಅನ್ನುವಂಥದ್ದನ್ನು ಕೊಟ್ಟು ಎಲ್ಲರೂ ಸರಿಸಮಾನರು ಅನ್ನುವಂತ ರೀತಿ ಒಳಗೆ ಅನುಭವ ಮಂಟಪದೊಳಗೆ ಒಂದು ಚರ್ಚೆ ಮಾಡೋದಕ್ಕಾಗಿ ಒಂದು ಮಂಟಪವನ್ನು ತಯಾರು ಮಾಡಿದರು.